ಬಂದು ಹೇಳಿದ್ರು ಹ್ಞೂ ರೀ ಗುರು ಅವ್ನು ಮುಗ್ದಿದ್ದವ ನಾವು ಮುಗ್ದವ ಮುಗ್ದು ಅಂತ ನೋಡು ದಾರಿ ದೂರ ಐತಿ ಎಲ್ಲಿ ಹೊತ್ತು ಮುಳುತ್ತ ಅಲ್ಲೇ ವಸ್ತಿ ಮಾಡಿದ್ರು ಎಲ್ಲಿ ಹೊತ್ತು ಮುತ್ತ ಅಲ್ಲೇ ವಸ್ತಿ ಮಾಡಿದ್ರು ಅವರು ದಾರಿ ಕಾಡ್ತಿತ್ತು ಬಸ್ ಬಂಗಾರ ಗಣಪತಿ ಬಂಗಾರದಿದ್ದು ಎಲ್ಲಿ ಹೊತ್ತು ಮಾಡಿ ಅಲ್ಲೇ ವಸ್ತಿ ಮಾಡೋದು ಅದು ಊರದಲ್ಲಿ ವಸ್ತಿ ಮಾಡೋದು ಯಾಕೆ ಅದು ಹೌದಲ್ಲ ಊರು ಸರಿ ಅಂತ ಮುಗ್ದಿದ್ದವ ಹೊಂಟ ನಡ್ಕೊಂತ ಹೋದ 4-5 ತಾಸು ನಡೆದ ಊರು ದೂರ ಇತ್ತದ ಹೊತ್ತು ಮಣಿ ಬಿಡ್ತು ಕಾಡು ಊರೇ ಇಲ್ಲ ಹೊತ್ತು ಮಣಿ ಬಿಡ್ತದೆ ಅಲ್ಲೇ ಕೂತಾವ ಅಲ್ಲಿ ಕಾಡು ಭಾಳ ಇತ್ತು ಆ ಜಗದಾಗ ಅದು ಆಮೇಲೆ ಈ ದಾರ್ಯಾಗ ಹೊಂಟಿದ್ದ ಯಾರು ಅಕ್ಷರವ ಮುಂದೆ ದೊಡ್ಡ ಹಬ್ಬ ಐತಿ ದೀಪಾವಳಿ ಹಬ್ಬ ಅವು ಕಂಡಾಬಿಟ್ಟು ಸಾಮಾನು ಹೆಣ್ಣಕ್ಕೆ ಹಬ್ಬ ಅವು ಇವು ಅವ್ನು ಮಾಡಿ ಉತ್ಸವ ಸಾಮಾನು ತೊಗೊಂಡು ನಾವು ಹೊಂಟಿದ್ದ ಬಿಡೋ ಮರ ಕಾಡು ಕಟ್ಟಿ ಜತಿ ಅಂತ ಮಾಡ್ದ ಹೊಂಟ ಅವನಿಗೆ ಮೂಲ ಯಾರು ಅಕ್ಷರವ ಹೊಂಡಾಗ ಸಾಮಾನು ಮಾಡಿದ್ದ ಸಾಮಾನು ಹೆಣ್ಮಕ್ಳು ಹಾಕೊಂಡು ಸಾಮಾನು ಮಾಡಿ ಹುಡಿ 2-3 ತಾಸು ನಡ್ಕೊಂತ ಹೋದ್ರೆ ಹೊತ್ತು ಮುಳೀತು ವಸ್ತಿ ಇದೆ ಅದಕ್ಕೆ ಅವು ಊರ ಇಲ್ಲ ಅಂದೆ ವಸ್ತಿ ಇದೆ ಅಂದಿವ ಅದು ನಾವು ನಿನ್ನೆ ಹೆಚ್ಚು ನಾ ಬಂದೀನಿ ನನ್ನ ಕಂಡ ಬಂಗಾರ ಸಾಮಾನು ನನ್ನ ಕಡೆ ಅದು ನಿನ್ನೆ ಹೆಚ್ಚು ಬಂದಿನ ಇಲ್ಪ ನಮ್ಮ ಗುರುಗಳಿಗೆ ಎಲ್ಲಿ ಹೋಗ್ಕೊಂಡು ಅಲ್ಲೇ ವಸ್ತಿ ಮಾಡಿದ್ದಾರೆ ಅಲ್ಲೇ ರೋಡ್ನಾಗ ಇದು ಅಡಿಗೆ ಮನೆ ಇದು ಪ್ರಸಾದ ಈ ದೇವ್ರ ಮನೆ ತಿಳ್ಕೊಂಡು ಹೇಳಿ ಇದು ದೇವ್ರ ಮನೆ ಇದು ಅಡಿಗೆ ಮನೆ ಇದು ಪ್ರಸಾದ ಅಂತ ಹೇಳಿ ಆ ದೇವ್ರ ಮನೆ ಗೀಟ್ ಹೋಯ್ತು ನಾನು ಆ ದೇವ್ರ ಮನೆ ಜಗದ ಗೀಟ್ ಬಿಟ್ಟು ಗಣಪತಿ ಮಕ್ಕೊಂಬಿಟ್ಟು ರೋಡ್ನಾಗ ಹಾಗೆ ಹುಡ್ಕೊಂಡವ ಅದು ನಿನ್ನೆ ಹೆಚ್ಚು ಬಂದೆ ನಾನು ಇದು ಮೊದಲ ಕಾಡು ಕಾಡ್ತೀನಿ ಈ ಜಗದಾಗ ಅಯ್ಯೋ ನಮ್ಮ ನೀರು ಮನೆ ದೊಡ್ಡ ಮರ ಐತಿ ಬೀರ್ ಮರ ಆ ನೆಚ್ಚು ಬಂದು ಕೆಟ್ಟನೆ ಅಂತಂದ ಮರ ದೂರ ಮ್ಯಾಗ ಕೂತ್ಬಿಟ್ಟ ಸಾಮಾನು ಕಾಡು ನೋಡಿದ್ರು ಯಾವ ಕಾಡು ನೋಡಿದ್ರೆ ಕತ್ಲಾಗ್ಬಿಟ್ಟು ಪೂರ ಬಂದ್ರು ಆಟ ಮಕ್ಕಳು ದಾಳಿಗಳು ಎಲ್ಲಿ ಬಿದ್ದುಬಿಟ್ರು ಒಬ್ಬ ಕಾಡು ಏನು ಬಡ್ಡಿ ಬಂದಪ್ಪ ದಾಟಿ ಬಂದು ಬಡ್ಡಿ ಅಂತ ನಾನು ಮಕ್ಕಳಿದ್ದಿವ ನಾನು ಒಬ್ಬನಿಂದ ಮತ್ತೆ ಮುಂದೆ ಬಾದಿದ್ರಿ ಮತ್ತೆ ದೇವ್ರ ಮನೆಯಾಗ ಬಂಗಾರ ಗಣಪತಿ ಇತ್ತಂದ್ರು ಅಪ್ಪನ ಮನ ನನ್ಗೂ ದೊಡ್ಡ ಕಾಡು ನೋಡಿ ಹೋದವ್ರು ಅದೇ ಬಾದಿದ್ರಲ್ಲೇ ಬಂಗಾರ ಗಣಪತಿ ದೇವ್ರ ಮನೆಯಾಗ ಅಂತ ಈ ನಾಟಕ ಯಾರು ತೋರಿಸ್ತ ಮಗನ ಅಂತ ತಗೊಂಡು ಬೀದ ನೋಡಪ್ಪ ನಾನು ಹೇಳೋದು ಸುಳ್ಳು ಆದ್ರೆ ಬಂಗಾರ ಸುಳ್ಳು ಅಂದ್ರೆ ನಾಲ್ಕು ದೊಡ್ಡ ಮನುಷ್ಯ ಅದೇ ಅವತ್ತೆ ಮರ್ಯಾದೆ ಐತಿ ಅದು ನೋಡ್ಕೊಂಡು ಅಲ್ಲಿ ಸುಳ್ಳು ಹೇಳ್ತ ಸುಳ್ಳು ಕಲ್ಲು ಬಂದೆ ಇಟ್ಟು ಸಾಮಾನು ಇಟ್ಟು ಬಂಗಾರ ಗಣಪತಿ ಹೋಗಿ 10-50 ತೋಳಿಲ್ಲ ಗುರುಗಳು ಹೇಳ್ತದ ಯಾವ್ದು ಹೊತ್ಕೊಂಡಾಗ ವ್ಯವಸ್ಥೆ ಮಾಡುತ್ತೇವೆ ಮಾಡಿಲ್ಲ ಅವ ಸುಳ್ಳು ಹೇಳೋ ತೆಗೆದ ಅಕ್ಷರ ಕಲ್ಲು ಜಾಗ ಬಂದು ಇಷ್ಟಿದ್ವ ತೊಗೊಂಡು ಹೋಗ್ಬಿಟ್ರು ಇವ್ದು ಬಂಗಾರ ಇದೆ ಉಳಿತು ಅವನು ದೃಷ್ಟಿ ತೊಗೊಂಡು ಹೋಗ್ಬಿಟ್ಟು ಸಾಮಾನು ಇದಕ್ಕೇನು ನಂಬಿಕೆ ವಿಶ್ವಾಸ ಏನು ನಂಬ್ತೀವ ದೇವ್ರು ತಗೊಂಡು ನಂಬಿದ್ರೆ ದೇವ್ರದ್ದು ಏನು ನಂಬಿಕೆ ದೇವ್ರ ಅಲ್ಲಿ ಮುಗ್ಧ ಅದು ಎಲ್ಲಿ ಹೊತ್ತು ಮುಂದೆ ಊರ್ದಲ್ಲಿ ಹೊತ್ತಿರೋ ಮಗನ ಅಂತ ಅವ್ರು ಹೇಳೋದು ಮತ್ತು ಕಾಡಿನಾಗ ಊರಿನ ಬಂದ ಹೊತ್ತು ಮುಂದೆ ವಸ್ತಿ ಅಂತ ಹೇಳಿ ಅಲ್ಲೇ ಹೊತ್ತು ಕಾಡಿನಾಗ ಅಲ್ಲೇ ವಸ್ತಿ ಮಾಡಿಬಿಟ್ಟು ನಂಬಿಕೆ ವಿಶ್ವಾಸ ಇವು ಬೇಕಾದ್ರೆ ಬಂಗಾರ ಗಣಪತಿ ಯಾವ್ದು ಹೇಳಿ ಒಯ್ದಿದ್ದೀನಿ ಅವ್ರು ಸುಳ್ಳು ತೆಗೆದ ಅವ್ರು ಬೆಳೆದು ತೊಗೊಂಡೋದು ಹಂಗೆ ಈ ಧಾರ್ಮಿಕ ಕಾರ್ಯಕ್ರಮ ಉದ್ದೇಶ ಏನು ಜನಕ್ಕೆ ಧರ್ಮ ಕರ್ಮ ಪಾಪ ಪುಣ್ಯ ಒಳ್ಳೇದು ಕಟ್ಟಿ ಇದು ಹೇಳಕ್ಕೆ ಧಾರ್ಮಿಕ ಕಾರ್ಯಕ್ರಮ ಮತ್ತೆ ಬೇರೆ ಏನು ಹೇಗೆ ಒಂದು 5 ದಿವಸ ಕಾರ್ಯಕ್ರಮ ಮಾಡೋದ ಪಕ್ಷಿ ನಾವೀಗ ಮುಕ್ಕ ಒಟ್ಟಂದ್ರೆ ನೋಡಿ ಬುದ್ಧಿ 11 ದಿವಸ ವಿಜಯ ಕೊಟ್ಟಿರ್ತಾವಂತ ಮ್ಯಾಗ ಬುದ್ಧಿ ಇಲ್ಲ ದೇವ್ತಾರ ನೀವಿಲ್ಲ ಏನ್ ಮಾಡಿ ಹೋಗೋದು ಬಾಲ್ಯ ಕೇಳಾಕಿದಿಲ್ಲ ಎಲ್ಲಿ ಹ್ಯಾಂಗ ತುರ್ತಿ ಎಲ್ಲ ನಡೆಸ್ಬೇಕು ಇಲ್ಲಿ ಎಲ್ಲ ಕಂಡಿರ್ಬೇಕು ಕಾರ್ಯಕ್ರಮ ಒಂದಾಗ ನಿಂತ್ರ ಆಗೋದಿಲ್ಲಪ್ಪ ಎಲ್ಲ ಕಂಡು ಹಿಡಿದು ಮಾಡಲ್ಲ ಅಲ್ಲಿ ಮಾಡಿ ಅಂತ ಹೇಳಕ್ಕೆ ಅಲ್ಲಿ ಒಂದು ಫಸ್ಟ್ಗೆಲ್ಲ ಒಂದು ಪ್ರಾರಂಭ ಅವರು ಅಲ್ಲಿ ಒಂದು 5 ದಿವಸದಿಂದ ಅವ್ರುತ್ತಾರೆ ಅವರೊಂದು 5 ದಿವಸದಿಂದ ಅವ್ರುತ್ತಾರೆ 35 ಎಲ್ಲ ಎಲ್ಲಿ ಹ್ಯಾಂಗ ಬರ್ತಾರೆ ಅಲ್ಲೇ ಪ್ರಾರಂಭ ಅಲ್ಲ ಮತ್ತೆ ಪ್ರಾರಂಭ ಸುಳ್ಳಾಗುತ್ತೆ ಅದು ಅನ್ಕೊಂಡು ಮ್ಯಾಗೆ ಆಗುತ್ತೆ ಆಮೇಲೆ ನಿಮ್ದಾಗುತ್ತೆ ಹಾಗೆ 11 ದಿವಸ ಅದು ಭಾಳ ಆಮೇಲೆ ಅವಾಗ ಇದೇ ಇದ್ದೆ ನಾನು ಆಯ್ತಪ್ಪ ಇಲ್ಲೇ ಇತ್ತ ಪುಟ್ಲಲ್ಲಿ ಇಲ್ಲೇ ಇತ್ತು ನಾನು ಒಂದು ತಾಸು ಮಾತಾಡ್ತೀನಿ ಏನೋ ಒಂದು ತಾಸು ಮಾತಾಡ್ತೀನಿ ಇಲ್ಲೇ ಮದುವೆ ಹೋಗುದು ಮದುವೆ ಹೋದಿಲ್ಲ 11 ಮದುವೆ ಇದಾವೆ ಸುಳ್ಳು ಇದೇ ಸರವನ್ನ ಸುಳ್ಯಕ್ಕೆ ಮ್ಯಾಗೆ ಸುಳ್ಯದ 11 ಮದುವೆ ಹಾಕಿದ್ರು ಸಾಕು ಬಿಟ್ಟಾರ
ನಾನು ಹೋಗಿದ್ದೀನಿ ಒಂದು 4 ದಿನ ಬಿಟ್ಟಿದ್ದು ಹೋಗಿದ್ದು ಕಾಲದ ಮತ್ತೆ ಹೋಗಿದ್ದೆ ಸಾಕು ಹನ್ನೊಂದು ಬಿಟ್ಟು ಇನ್ನೊಂದು ಜಾಗ 4 ದಿನ ಹೋಗಿ ಬಿಟ್ಟು ಅದು ಮತ್ತು ಬರೀ ನಮ್ಮ ಶಾಲೆ ಮಾಸ್ತರು ಕೂಡ ಮಾಡಲ್ಲ ಮತ್ತು ಮುಂಚೆ ಬರೀ ಮಂದಿ ಬಂದು ಮುಂದೆ ನಾವು ಆಮೇಲೆ ನಮ್ಮ ಮನೆ ಅಜ್ಜಕ್ಕೆ ಹಿಂದೆ ಅಜ್ಜರು ಆ ಕಡೆ ಇದ್ದು ಫೋಟೋ ಕಲೆಕ್ಷ ಆ ಅಜ್ಜ ಕೂಡೋ ಜಾಗ ಒಂದ್ಕಂತ ಗುಡಿ ಮಣ್ಣ ಮಕ್ಕಳಿಗೆ ಒಂದ್ಕಂತ ಗುಡಿ ಇರ್ತದೆ ಮಣ್ಣ ಮಕ್ಕಳು ನಮ್ಮ ಅಜ್ಜ ಕೂಡೋ ಜಾಗ ಕಾಯಂ ಅದ ಆ ಗುಡಿಯ ಕಾಯಂ ಅದ ಕೂಡೋರು ಅವ್ರ ಜಾಗ ಅದು ಅದಕ್ಕೆ ಅದೇನೈತಿ ಈಗ ಮಠ ಬೇರೆ ಗುಡಿ ಬೇರೆ ಅದ ಇದು ಭಾವಗೀತೆ ಮಾತಿಗೆ ಮಠ ಬೇರೆ ಗುಡಿ ಬೇರೆ ಅದ ಮಹಾಂತೇಶ್ವರ ಮಲ್ಲಿಕಾರ್ಜುನ ಕಾರ್ಯಕ್ರಮ ಈ ಸರಿ ತೇರು ತದಿನ ತೇರು ಸರಿ ಚಲೋ ತೇರಲ್ಲಿ ಅದು ತೇರಲ್ಲಿ ಮಠ ಮತ್ತು ಬದುಕ ಎರಡು ಮೇಲೆ ತೇರಾಗ್ತೀವಿ ನಮ್ಮ ಸಲ ಈ ಸರಿ ತೇರು ಹೇಳ್ತಿದ್ರು ಅವರು ನಾವು ಹೋಗಕ್ಕಾಗಿಲ್ಲ ಇದು ಕಾರ್ಯಕ್ರಮ ಮುಗಿದಾಗ ಮತ್ತೊಂದು ಶುರು ಮಾಡಿ ತೇರು ವ್ಯವಸ್ಥೆ ಮಾಡಿ 3 ವರ್ಷ ತೇರು ಸುಳ್ಳು ಅದು ಮತ್ತು ತೇರು ಅಂದ್ರೆ ಎಲ್ಲರೂ ಪಂಚತಿ ತೇರು ಕಾಕಪ್ಪ ತೇರು ಅದು ಹಂಪಿ ತೇರು ಎಲ್ಲರೂ ಒಂದು ತೇರು ಸಂಗಮ ತೇರು ಈಗ ಊರು 4 ತೇರು ಒಂದು 4 ತೇರು ಏನು ಮಾಡೋ ಉದ್ದೇಶ ಯಾಕೆ ತೇರು ಮಾಡೋದಪ್ಪ ಯಾಕೆ ತೇರು ತೇರು ಅಂದ್ಬಿಟ್ರೆ ಅದು ಕೊಟ್ಕೊಂಡು ಇದು ತೇರ ಇದೊಂದು ತೇರದ ಈ ತೇರು ಇದ್ರಾಗನ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಬಡವರಿಗೆ ಏನು ಮಾಡಿದಪ್ಪ ಅಂತ ಈ ತೇರು ಹೇಳಕ್ಕೆ ನಾ ಸತ್ತಾಗ ಅವ್ ಸತ್ತವ ಸ್ವರ್ಗಕ್ಕೊಂದು ನರಕಕ್ಕೊಂದಂತ ಯಾಕೆ ಗೊತ್ತಪ್ಪ ಸ್ವರ್ಗಕ್ಕೆ ಹೋಗಿದ್ದು ಮೇಲೆ ಸ್ವರ್ಗಕ್ಕೆ ಹೋಗಿದ್ದಾನೆ ಅದು ಯಾವ ಹೋಗಿದ್ದ ನಾಡೆ ಕೂತು ಹೋಗಿದ್ದಾನೆ ನರಕಕ್ಕೆ ಹೋಗಿದ್ದಾನೆ ಕೈಲಾಸಕ್ಕೆ ಹೋಗಿದ್ದಾನೆ ಯಾರು ಹೋಗ್ಯಾರ ಒಮ್ಮೆ ಹೇಳಪ್ಪ ನೀ ಹೇಳ್ತೀವಿ ನಾವು ಹೇಳ್ತೀವಿ ಆದ್ರೆ ನಮ್ಮ ಇರುಗಳು 80 ವರ್ಷ 90 ವರ್ಷ ಬಾಯ್ತು ಏನು ಮಾಡಿದ್ವಿ ಈಗ ನಾವು ಹುಟ್ಟಿದಾಗ ಬರೀ ಉಸಿರು ಇರ್ತವೆ ಹುಟ್ಟಿದ ದಿವಸ ಬರೀ ಉಸಿರು ಅಷ್ಟೇ ಇರ್ತದೆ ನಮ್ಗೆ ಹೌದಿಲ್ಲ ಹೆಸರು ಇರಂಗಿಲ್ಲ ಸತ್ತಾಗ ಹೆಸರು ಇರ್ತದೆ ಉಸಿರು ಇರಂಗಿಲ್ಲ ಅದಕ್ಕೆ ಬಂದಿದ್ರೆ ಏನು ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕೆ ಏನು ಮಾಡಿದಪ್ಪ ಅಂತ ತಿಳ್ಕೊಳ್ಳಿ ಕಾರ್ಯಕ್ರಮ ನಾ ಸತ್ತಾಗ ಸುಧ ಬರ್ತಿದ್ದಪ್ಪ ಊರಿಗೆ ಬಡವರಿಗೆ ಧರ್ಮಕ್ಕೆ ಒಳ್ಳೆ ಕೆಲಸ ಮಾಡಿದ ಜನ ಏನು ಕೆಲಸ ಇರ್ತಪ್ಪ ನಮ್ಮ ಕಾಶ ತಗೋದಾಗ್ತದೆ ನಮ್ಮ ದೀಪ ಅಷ್ಟೊಂದು ದುಃಖ ಮಾಡ್ಕೊಂಡು ನೆನ್ಸ್ಕೊಂಡು ದುಃಖ ಚಲೋ ಬರ್ತಿದ್ದ ಅದಕ್ಕೆ ಕೆಟ್ಟ ವ್ಯಕ್ತಿ ಇದ್ರೆ ಬಾಯ ಮಣ್ಣಾಗ ಚೂಟ ಕಾಯಿನಾಗ ಆತ ಬ್ಯಾಪ ಸತ್ತದ ಇಷ್ಟ ಒಬ್ಬ ಪಂಡಿತಿದ್ದ ಎಲ್ಲ ಓದಿದ್ದವ ಅವ್ನು ಸುಮಾರು ಆಯ್ತು ಏನಿತ್ತು ವಿಷಯ ಬಿಟ್ಟಿದ್ದ ದೊಡ್ಡ ಪಂಡಿತ ಹೋಗಿದ್ದ ಒಬ್ರು ಸತ್ತಿದ್ರು ಒಬ್ಬರು ಹೊಂಟಿದ್ರು ವೇಷಿದ್ದ ದಾಸಿ ಬೆಳೆಸಿದ್ದಕ್ಕೆ ಇವ್ರು ಸತ್ತಾರಲ್ಲ ಅವ್ರು ಸ್ವರ್ಗಕ್ಕೊಂದು ನರ್ಕಕ್ಕೊಂದು ನೋಡ್ಕೊಂಡು ಮಾತು ಕಳಿಸಿದ್ದಕ್ಕೆ ವೇಷಿ ಎಲ್ಲ ಶಾಸ್ತ್ರ ಓದಿ ಎಲ್ಲಿ ಓದಿದ್ರು ಇಷ್ಟು ಸುಮಾರು ಕೆಲಸ ಮಾಡೋದು ನೀನು ನಿನಗೆ ಹಂಗೆ ಗೊತ್ತಾತಂದವ ಇದು ಬಾಯ ಮಣ್ಣು ಹಾಕಂಡೆ ನೀ ಬರೇ ಓದ್ಬಟ್ಟ ಕೂರ್ಸ್ಬಟ್ಟ ಪುಸ್ತಕದ ಅಕ್ಷರ ಓದಿದ್ಯಾ ಜ್ಞಾನ ಆಗ್ಯದ ನನಗೆ ನೀ ಬರೇ ಓದ್ಬಟ್ಟ ಕೂರ್ಸ್ಬಟ್ಟ ಅಪ್ಪ ಬಸವಣ್ಣ ಹೇಳಿದ ಅಪ್ಪ ಬಸವಣ್ಣ ಹೇಳಿದ ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ದೊಡ್ಡ ಸರಿ ಈ ಲೋಕ ಇದು ಹುಟ್ಟು ವ್ಯಕ್ತಿ ಹುಟ್ಟು ನಾಣ್ಯ ಕೊಟ್ಟಿ ವ್ಯಕ್ತಿ ಕೊಟ್ಟಿದ್ದ ನಾಣ್ಯ ಯಾರು ಆಗ್ಬಾರ್ದು ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಇಲ್ಲಿ ಬೇಕಾಗಿದ್ದ ಎಲ್ಲರಿಗೂ ದೇವ್ರು ಬೇಕಾಗಿರುತ್ತೆ ಇಲ್ಲಿ ಬೇಡಾಗಿದ್ದ ದೇವ್ರಿಗೆ ಬೇಡಾಗಿರುತ್ತೆ ಇಷ್ಟ ಆಗಿದೆ ಬಾಯ ಮಣ್ಣು ಹಾಕಂದ್ರೆ ಇಷ್ಟ ಬರ್ತದೆ ಅದಕ್ಕೆ ಈ ತೇರು ಎಳಿದ್ರಾಗನ ಏನಾದ್ರು ಒಳ್ಳೆ ಏನಪ್ಪ ಕೆಲವು ವರ್ಷ ಕೆಲವು ಮನಸ್ಸಿಗೆ ಇಂಥ ವ್ಯಕ್ತಿ ಇದ್ದಪ್ಪ ಹೆಂಗಿದ್ದಪ್ಪ ಈ ಪುರಾಣ ಪುರುಷದಾರ ಎಷ್ಟೋ ಪುರಾಣಿಗಳು ಅವ್ರು ಇವತ್ತಿಗೆ ಹೇಳೋದು ಶರಣರಲ್ಲಿ ಮಹಾಂತೇಶ್ವರಲ್ಲಿ ಮತ್ತೊಂದು ಯಾವುದೇ ಸಿದ್ಧಲಿಂಗೇಶ್ವರಲ್ಲಿ ಬಸವಣ್ಣರಲ್ಲಿ ಅವ್ರು ಇವತ್ತಿಗೆ ಹೌದು ಜೀವನ ಹೌದಲ್ಲ ಇವತ್ತು ಆಗ ನಾವು ನಮ್ಮ ಜೀವನದ ಏನು ಒಳ್ಳೆ ಕೆಲಸ ಮಾಡಿದ್ವಿ ಬಹುಕಾಲ ಮನಸ್ಸು ಜನರಿಗೆ ಮನಸ್ಸು ಉಳಿದು ಜನರ ಮನಸ್ಸು ಇದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ರು ಮಹಾಜನ ಏನು ಗತಿಸಬಂತ ದೊಡ್ಡವರು ಅಜ್ಜವ್ರು ಹೇಗಿದ್ರಪ್ಪ ಏನು ಮಾಡಿದ್ರು ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಕೊಟ್ಟು ಬಂದ್ರು ಕೊಡುಗೆ ಏನು ಅವ್ರು ಧ್ಯಾನ ಮಾಡಿದ ಅವ್ರು ಏನು ಹೇಳೋ ಜನಕ್ಕೆ ಇಷ್ಟ ಧಾರ್ಮಿಕ ಕಾರ್ಯಕ್ರಮ ಮಾತು ಬೇರೆ ಏನು ನಮ್ಮ ಅಜ್ಜರ ಮನೆ ಅಜ್ಜರು ಸುಡಾದರು ಇಲ್ಲೇ ನೀವು ತಾವ್ರ ಮನೆಗೆ ಸಾಕ್ನೂರು ಇರ್ತವ್ರಿಗೆ ಕಡೆ ಪ್ರಾಣ ಮುಂದೆ ಸಾಕ್ನೂರು ಹೋಗಿ ಸಾಕ್ನೂರು ಹೇಳಿ ಪ್ರಾಣ ಬಿಡ್ತಾರೆ ಅಜ್ಜರು ಅವ್ರ ತಪಶಕ್ತಿ ಮಠ ಆಗೈತಲ್ಲ ಅವ್ರ ತಪಶಕ್ತಿ ಆಗೈತೆ ನಾವು ನಿಮ್ಮ ಮನೆ ಅಂತಲ್ಲ ಅವ್ರ ತಪಶಕ್ತಿ ಮತ್ತೇನು
ಅವ್ರು ಯಾಕಂದ್ರೆ ಇಲ್ಲೇ ಜೀವ ಇಟ್ಟು ಹೋದರು, ಇವ್ರ ಮನೆ ಜೀವ ಇಟ್ಟು ಹೋದರು ಅಜ್ಜವರು. ಅದಕ್ಕೆ ನಾವು ನೀವು ಕುಡಿ ಮಾಡೀವಿ, ಆದ್ರೆ ಅವ್ರು ತಪಸ್ಸೆತ್ತಿ ಕುಡಿತಾರೆ. ಇವ್ರು ದೊಡ್ಡ ಕೆಲಸ ಮಾಡಿ ಇಂಥ ಮಾಡೋದಕ್ಕೆ ಮನ್ಸು ಮಾಡಿದ್ವಿ ಅವ್ರು ಆಗ್ತಿದ್ದ ಏನ ಚೆನ್ನಾಗಿ ಮಾಡಿದ್ವಿ, ನನಗೆ ಅವ್ರ ಆಶೀರ್ವಾದ ಇತ್ತು, ಆಯ್ತು ಕೆಲಸ ಮನಸ್ಸಿದ್ದು ಮಾರ್ಗ. ಎಲ್ಲರೂ ಇಡೀ ಊರ ಎಲ್ಲ ಸಮಾಜ ಮಂದಿ ಎಲ್ಲ ಮಂದಿ ನಿಂತು ಮಾಡಿದ್ರಪ್ಪ. ಇವತ್ತು ದೊಡ್ಡ ಭವಿಮಠ ಇಂಥ ಕೆಲಸ ಈ ಕಾಲದಾಗ ಇವತ್ತಿನ ಕಾಲದಾಗ ಇಟ್ಟು ಕೆಲಸ ಆಗೋದು ಅಪರೂಪ ಕೆಲಸ. ಇಡೀ ಊರ ಮಂದಿ ಎಲ್ಲ ಸಮಾಜ ಮಂದಿ ಎಲ್ಲ ಮಂದಿ ಎಲ್ಲರೂ ಒಂದು ಮನೆ ಬಿಡೋದು ಕಟ್ಟಿ ಕೊಡ್ತಾರೆ ಇವರು ಮಠಕ್ಕೆಲ್ಲ. ಲೋಕಾರ್ಪಣೆ ಕಾರ್ಯಕ್ರಮ ಅಂದ್ರೇನು ಇಡೀ ಊರಿಗೆ ಸಂಬಂಧಪಟ್ಟಂತ ಅಂತಿದ್ರು. ಎಲ್ಲರಿಗೂ ಬೇಕಾದ್ರೆ ಎಲ್ಲರಿಗೂ ಧರ್ಮ ಅಂದ್ರೆ ಅದು ಯಾವ ಸೀಮಿತ ಆದ ಧರ್ಮ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತೆ. ಅದಕ್ಕೆ ನಮ್ಮೀಗ ಕೆಲವು ಧರ್ಮ ಕೆಲವು ಸೀಮಿತ ಅದಾವ. ಈ ಬಸವಣ್ಣ ಹೇಳಿದ ಏನು ಹೇಳಿದ, ಕಳಬೇಡ ಕೊಲಬೇಡ ಇದ್ರ ಯಾವ ಧರ್ಮ ಜಾತಿ ಇದೆ, ಜಾತಿ ಬೇರೆ ಧರ್ಮ ಬೇರೆ, ಜಾತಿ ಬೇರೆ ಧರ್ಮ ಬೇರೆ. ಅದಕ್ಕೆ ನಾವು ಜಾತಿಗೆ ಧರ್ಮಕ್ಕೆ ಮಹತ್ವ ಕೊಡಬೇಕು. ಧರ್ಮ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತೆ, ಅದಕ್ಕೆ ಮಹತ್ವ ಮಾಡಿಕೊಡ್ಬೇಕು. ಜಾತಿ ಕೊಡಬಾರ್ದು ನಾವು. ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜಿಸೋದು. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅಮೃತ ಕುಡಿದ್ರೆ ವಿಷ ಕುಡಿತೀರಿ ನೀವು ಯಾವ ಮಾಡ್ತೀರಿ? ಓಡಾಗ್ತೀರಿ ಇಂದ ದೇವತೆಗಳು ಮಾನವರು ಸಮುದ್ರ ಮಂತ್ರ ಮಾಡಿದ್ರು. ಮದುವೆ ಮಾತ್ರ ಹಾಗ ಒಂದು ಕಡೆ ದೇವತೆಗಳು, ಒಂದು ಕಡೆ ಮಂದರ ಪರ್ವತವನ್ನ ಕಡಬಲ್ ಮಾಡಿದ್ರಂತೆ. ಆದಿಶೇಷನ್ ಹಗ್ಗ ಮಾಡಿದ್ರಂತೆ. ಅಲ್ಲಿ ಹಾಕಿದ ಭಾವನ ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು ಸರಕ್ ಮದುವೆ ಮಾಡ್ಕೊಂಡು ಅವನ ವಸ್ತುಗಳು ಹುಟ್ಟೋದ. ಲಕ್ಷ್ಮಿ ಹುಟ್ಟಿಲ್ಲ ಎಂದ ದೀಪಾವಳಿ ಅಮಾವಾಸ್ಯೆ ಬರ್ತಲ್ಲ ಅವತ್ತು ಹುಟ್ಟಿದ ಲಕ್ಷ್ಮಿ ಸಮುದ್ರದಿಂದ. ಅವತ್ತು ದೀಪಾವಳಿಗೆ ಅಮಾವಾಸ್ಯೆ ಸಹ ಲಕ್ಷ್ಮಿ ಪೂಜೆ ಮಾಡ್ತೀವಿ. ಮತ್ತು ಮರುಗಿಸ್ತಾರೆ. ಆಮೇಲೆ ಐರಾವತ ಅಂತ ಬಂತು, 7 ಸೊಂಡಿ ಆನೆ. ಅದು ನನಗೆ ಬೇಕಂತ ಅವತ್ತು ತಗೊಂಡ. ಲಕ್ಷ್ಮಿ ನನಗೆ ಬೇಕಂತ ವಿಷ್ಣು ತಗೊಂಡ. ಅದು ಐರಾವತ ನನಗೆ ಬೇಕು ಇಂದ್ರ ತಗೊಂಡ. ರಂಬೆ ಮೇಲೆ 3 ತಿಲೋತ್ತ ಮೇಲೆ 4 ಅಪ್ಸರಿಸ್ತೀರಿ ಅವ್ರು ಹುಟ್ಟಿದ್ರು. ಭಯಂಕರ ಲೋಕ ಜಗತ್ತಿನ ಅಂತ ಸುಂದರ ಇಲ್ಲ ಅಂತ ಅವರೆಲ್ಲ ದೇವ್ರ ನಾವು ಬೇಕಂತ ಅವ್ರು ತಗೊಂಡು ಎಲ್ಲ ಅವನ ವಸ್ತುಗಳು ಎಲ್ಲ ಬೇಕು ತಗೊಂಡು ಎಲ್ಲ ತಗೊಂಡು ಕಡೆಗೆ ಹಾಲಾದ ವಿಷಯ ಮಾಡ್ತಾರೆ. ಎಲ್ಲ ಆಗಿದೆ ಅಲ್ಲಿ ವಿಷಯ ಆಗ್ಬಿಡ್ತಾರೆ. ಜಗತ್ತು ಸುಟ್ಕೊಂಡು ಮಾಡ್ತೀರ, ಸುಟ್ಕೊಂತ ಎಲ್ಲ ದೇವತೆಗಳು ಎಲ್ಲ ನೀವು ಬಂದು ಶಿವನಿಂದ ಬರುವರು. ಯಪ್ಪ ನೀವು ಮಾಡಿ ಜಗತ್ತು, ನೀವು ಹುಟ್ಟಿದ ಜಗತ್ತು ಜಗತ್ತು ಸುಟ್ಟು ಹೋಗ್ತಾರೆ. ಕಾಪಾಡೋದು ಇದೆಲ್ಲ ಸಪ್ತ ಸಮುದ್ರ ಎಲ್ಲ ವಿಷವನ್ನ ಈಗ ತಗೊಂಡ ಶಿವಪ್ಪ. ಪಾರ್ವತಿ ಪಕ್ಕ ಪಾರ್ವತಿ ಎಲ್ಲ ಜಗತ್ ಕಲ್ಯಾಣ ಜಗತ್ ಕಲ್ಯಾಣ ಎಲ್ಲ ಮಾಡಿ ಹೀಗೆ ತಗೊಂಡು ಹೀಗೆ ಕುಣಿಬಿಡ್ತಾರೆ ವಿಷನ. ಸ್ವಾಮಿ ಅಂತ ಇದೆ ಹಿಡ್ಕೊಂಡ್ಬಿಟ್ಲಕ್ಕೆ ಯಾವುದು ಪಾರ್ವತಿ. ಅದು ಒಳಗೆ ಇದೆ ಇಲ್ಲಿ ಹಿಡ್ಕೊಂಡ್ಬಿಟ್ಲಕ್ಕೆ ಇಲ್ಲೇ ನಿಂತರು, ಒಳಗೆ ಹೋದಿಲ್ಲ. ಅದು ಸುಟ್ಟಂಗಾಗ್ತದೆ. ಅವತ್ತಿನ ಕಪ್ಪು ಗಂಟೆ ವಿಷ ಗಂಟೆ ನೀರು ಗಂಟೆ ಹೆಸರು ಬೈದ ಅವತ್ತಿಂದ ಕಪ್ಪಾತಲ್ಲಿ ಕರ್ಗಾತ ಸುಟ್ಟು ಕಪ್ಪು ಗಂಟೆ ನೀರು ಗಂಟೆ ಹೆಸರು ಬೈತಾವ. ಹಾಗೆ ಜಗತ್ ಕಲ್ಯಾಣಕ್ಕಾಗಿ 8 ವರ್ಷ ಗೊತ್ತಾಗ 8 ವರ್ಷ ಗೊತ್ತಾಗ ಏನು ಮಾಡ್ತಾರೆ. ಅದಪ್ಪ ಕಾಲಕ್ಕೆ ಎಲ್ಲ ಸಮಸ್ಯೆ ಮಹಾತ್ಮರು ಜ್ಞಾನಗಳು ಸಂತರು ಮಹಾತ್ಮರು ಹುಟ್ಟಿ ಹೋಗ್ತಾರೆ. ಲೋಕ ಕಲ್ಯಾಣ ಮನೆ ಅದಕ್ಕೆ ನಾವು ಅವ್ರು ಏನು ಮಾಡ್ಬೋದು, ಲೋಕದವ್ರಿಗೆ ಏನು ಮಾಡ್ಯಾರ ಅವ್ರು ಧ್ಯಾನ ಮಾಡೋದು, ಅವ್ರು ಜಪ ಮಾಡೋದು, ಹಾಗೆ ನಡ್ಕೊಂಡು ನಮ್ಮ ಕೆಲಸ. ಮತ್ತೆ ಅದ್ರ ಪುಣ್ಯತಿ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಅವ್ರು ತಪಸ್ಸು ಮಾಡಿ ಮತ್ತೆ ಆ ಪೂಜೆ ಶಕ್ತಿ ಇಟ್ಟು ಹೋಗಿದ್ವಿ. ಅವ್ರು ಧ್ಯಾನ ಮಾಡಿಬಿಟ್ರೆ ಅವ್ರು ಪುಣ್ಯತಿ ಮಾಡಿದ್ರೆ ಅವ್ರ ಪೂಜಾ ಫಲ ನಾವು ಬಂದು ನಮ್ಮ ಊರಿಗೆ ಬರ್ತೀವಿ. ಎಲ್ಲರೂ ಹೆಚ್ಚು ಹೋಗ್ತಾ ಅವ್ರು ಪೂಜೆ ಮಾಡಿದ್ರೆ ತಪಸ್ಸು ಮಾಡಿ ಶಕ್ತಿ ನಾವು ಊರು ಎಲ್ಲ ಮಂದಿ ಒಳ್ಳೆಯದು ಊರಿಗೆ ಸುರ ಅದಕ್ಕೆ ಪುಣ್ಯತಿ ಮಾಡೋದು. ಪುಣ್ಯ ತಾರೀಕು ಹಿಡಿಬಾರ್ದು, ತಿಥಿ ಹಿಡಿಬೇಕು. ಪುಣ್ಯ ತಾರೀಕು ಯಾರು ಪುಣ್ಯ ತಿಥಿ ಅಂತ ಹೇಳ್ತಾರೆ. ಅದು ಪುಣ್ಯಾತ್ಮ ಪುಣ್ಯತಿಥಿ ಮಾಡಬೇಕಾಗ್ತದೆ. ಜಗತ್ತು 50 ಮಂದಿ 1000 ಎಷ್ಟೋ ಹೋಗ್ತಿದೆ. ಅದಕ್ಕೆ ಅವ್ರು ಧ್ಯಾನ ಮಾಡಿ ಇದೊಂದು ಅವಕಾಶ, ಇದೊಂದು ಸಮಯ, ಇದೊಂದು ಅವಕಾಶ ನಾವು ಪುಣ್ಯ ಬಂದಿದ್ದು ಮತ್ತೆ 5 ದಿವಸ ಪ್ರೋಜನ ಯಾರು ಹೇಳ್ತಿರ್ಪ ಬೇರೆ ಮತ್ತೆ ಇವರು ಮಾಡಿ ಯಾರು ಹೇಳ್ತಾರೆ ಒಂದು 5 ದಿವಸ ಮಾಡ್ತೀವಿ. ದಿವಸ ನೀರು ಸೇರಿಸ್ಬಿಟ್ಟು ಇಬ್ರು ಮೊನ್ನೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ತಮ್ಮ ರೇ ಹುಡುಗ ಅವಕಾಶ ಇರಲಿಲ್ಲ. ಯಾರು ಸೇರಿದ ಅವಕಾಶ ಮಾಡ್ಬೋದು. ಇಲ್ಲ ನನ್ನಾಗ ಹೋಗ್ತಿದ್ರು ಬುದ್ಧಿ ಅವ್ರು ಏನೋ ಅವ್ರ ತಮ್ಮ ಹೆಣ್ಮಕ್ಳು ತಮ್ಮರಿಗೆ ಏನೋ ಸ್ವಲ್ಪ ಪಾರ್ಸೆಟ್ಟಾಗಿ ಏನೋ ಸಮಸ್ಯೆ ಐತಿ ಅಲ್ಲಿ ಹೋಗಿವಿ. ಹಂಗೇನು ಎಳ್ಸಾಗಿದ್ರ ನಮ್ಮ
ಕೈಲಿ ಆಗಲ್ಲ ಮತ್ತೆ ಬೇರೆ ನೋಡ್ರಿ ಅಂತಂದ್ರೆ ಇನ್ನ ಪ್ರಸ್ತಾಪ ಮಾಡೋದೈತ್ರಿ ಬರ್ರಿ ಅಂತ ಇನ್ನ ಬಂದಿದ್ರು ಹೊಲದಿಂದ ನಮ್ಗ ಆಗಲ್ರಿ ನಮ್ಮ ನಮಗೂ ಇದು